ನಮಸ್ಕಾರ ವಿದ್ಯಾರ್ಥಿಗಳೇ, ಎಜುಬಡ್ಡಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಕೆಸಿಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೆಇ ಅವರು ಟ್ವೀಟ್ ನ ಮೂಲಕ ಒಂದು ಗುಡ್ ನ್ಯೂಸ್ ಅನ್ನು ಶೇರ್ ಮಾಡಿದ್ದಾರೆ. ಅದೇನು ಅಂತಂದ್ರೆ ಎಲ್ಲ ಸಿಇಟಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಬ್ರೋ ನಾವು ಇನ್ನೂ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಲಾಸ್ಟ್ ಡೇಟ್ ಬೇರೆ ಮುಗೀತು, ಪೋರ್ಟಲ್ ಬೇರೆ ಕ್ಲೋಸ್ ಆಗಿದೆ ಅಂತ. ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಟ್ವೀಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸಿಇಟಿ ಚಾಯ್ಸ್ ದಾಖಲಿಸಲು ಕೊನೆ ಅವಕಾಶ ಇದೆ, ಫೈನಲ್ ಒಂದು ಚಾನ್ಸ್ ಆಗಿರುತ್ತೆ ನಿಮಗೆಲ್ಲರಿಗೂ. ಅದೇ ರೀತಿ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಹೇಳಿದಂಗೆ ವೈದ್ಯಕೀಯ ಚಾಯ್ಸ್ ಎಂಟ್ರಿ ಆಗಸ್ಟ್ 14ರಿಂದ ಆರಂಭ. ಅದೇ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ 14 ಸ್ಟಾರ್ಟ್ ಆಗುತ್ತೆ. ಈ ಟ್ವೀಟ್ ನಲ್ಲಿ ಯುಜಿ ಸಿಇಟಿ ಮತ್ತು ಯುಜಿ ನೀಟ್ 2025 ಈ ಕೋರ್ಸ್ಗಳಿಗೆ ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದವರಿಗೆ ಚಾಯ್ಸ್ ದಾಖಲಿಸಲು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ತಪ್ಪದೆ ನಿಗದಿತ ಅವಧಿಯಲ್ಲಿ ಶುಲ್ಕ ಪಾವತಿಸಿ ಕಾಲೇಜಿಗೆ ಪ್ರವೇಶ ಪಡೆಯಲು ಕೊನೆ ಅವಕಾಶ ನೀಡಲಾಗಿದೆ. ಅದೇ ಹೇಳಿದಾಗೆ ಎಕ್ಸ್ಟೆಂಡೆಡ್ ಒಂದು ಸರ್ಕ್ಯುಲರ್ ನ ಅಪ್ಡೇಟ್ ಮಾಡಿದ್ದಾರೆ. ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿಫಾರ್ಮಾ, ಡಿಫಾರ್ಮಾ, ಯೋಗ ಮತ್ತು ನ್ಯಾಚುರೋಪತಿ, ಬಿಪಿಟಿ, ಬಿಪಿಒ, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್, ಬಿಎಸ್ಸಿ ನರ್ಸಿಂಗ್, ಹೋಮಿಯೋಪತಿ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾಗಿರುವವರು ಚಾಯ್ಸ್ ದಾಖಲಿಸಲು ಆಗಸ್ಟ್ 14ರಂದು ಬೆಳಗ್ಗೆ 11 ಗಂಟೆಯವರೆಗೆ ಅವಕಾಶ ನೀಡಲಾಗಿದೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿಗಳು ಅವರಿಗೆ ಚಾಯ್ಸ್ ಎಂಟ್ರಿ ಮಾಡೋಕೆ ಆಗಸ್ಟ್ 14ರಂದು ಬೆಳಗ್ಗೆ 11 o'clock ವರೆಗೂ ಟೈಮಿಂಗ್ಸ್ ಅನ್ನು ನೀಡಿದ್ದಾರೆ. ಮತ್ತೆ ಈ ಎಲ್ಲ ಕೋರ್ಸ್ ನಲ್ಲಿ ಇರುವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನಲ್ಲಿ ಫಸ್ಟ್ ಆಪ್ಷನ್ ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ಶುಲ್ಕ ಪಾವತಿಗೆ ಆಗಸ್ಟ್ 14ರಂದು ಸಂಜೆ 4ರವರೆಗೆ ಅವಕಾಶ ನೀಡಲಾಗಿದೆ. ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಆಗಸ್ಟ್ 15ರಂದು ಕೊನೆಯ ದಿನಾಂಕ ಮತ್ತು ಈ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ, ದಿನಾಂಕ ಕೂಡ ವಿಸ್ತರಿಸಲಾಗುವುದಿಲ್ಲ. ಅದೇ ಚಾಯ್ಸ್ ಎಂಟ್ರಿನಲ್ಲಿ ನಿಮಗೆ ಕಾಲೇಜ್ ಸೆಲೆಕ್ಟ್ ಆಗಿದೆ, ನಿಮಗೆ ಕಾಲೇಜ್ ಇಷ್ಟ ಆಯ್ತು, ಅವಾಗ ಚಾಯ್ಸ್ 1 ಕೊಡ್ತೀರಾ. ಚಾಯ್ಸ್ 1 ಕೊಟ್ಟ ಮೇಲೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 14th ಈವ್ನಿಂಗ್ 4 o'clock ವರೆಗೂ ಟೈಮಿಂಗ್ಸ್ ಇರುತ್ತೆ. ಮತ್ತೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡೋಕೆ ಆಗಸ್ಟ್ 15th, ಇಲ್ಲಿ ಯಾವುದೇ ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ, ಬಟ್ ಆಗಸ್ಟ್ 15th ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಯಾರ್ಯಾರು ಚಾಯ್ಸ್ 1 ಕೊಡ್ತೀರಾ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಪ್ಪದೆ ಇನ್ ಟೈಮ್ ಹೋಗಿ ರಿಪೋರ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ, ದಿನಾಂಕ ಕೂಡ ವಿಸ್ತರಿಸಲಾಗುವುದಿಲ್ಲ, ಇಲ್ಲಿ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ಯಾವುದೇ ಎಕ್ಸ್ಟೆಂಡ್ ಆಗಲ್ಲ. ಅದರಲ್ಲಿ ಬೇರೆ ಸೆಕೆಂಡ್ ರೌಂಡ್ಗೆ ಕೂಡ ಲೇಟ್ ಆಗ್ತಿದೆ, ಆದ್ದರಿಂದ ಆಗಸ್ಟ್ 15 ಲಾಸ್ಟ್ ಡೇಟು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಕೊಡ್ತೀರೋ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ಆನ್ ಟೈಮ್ ಮಾಡ್ಕೊಂಡು ಹೋಗಿ. ಮತ್ತೆ ಇವಾಗ ಬರೋದಾದ್ರೆ ಯುಜಿ ನೀಟ್ 2025 ಆಗಸ್ಟ್ 14ರಿಂದ ಚಾಯ್ಸ್ ದಾಖಲಿಸಲು, ಅಂದ್ರೆ ಯುಜಿ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋದು ಆಗಸ್ಟ್ 14ಗೆ. ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾಗಿರುವವರಿಗೆ ಚಾಯ್ಸ್ ದಾಖಲಿಸಲು ಆಗಸ್ಟ್ 14ರಂದು ಮಧ್ಯಾಹ್ನ 1 ಗಂಟೆಯಿಂದ ಲಿಂಕ್ ತೆರೆಯಲಾಗುವುದು. ಆಗಸ್ಟ್ 14ರವರೆಗೆ ಚಾಯ್ಸ್ ದಾಖಲಿಸಲು, ಶುಲ್ಕ ಪಾವತಿಸಲು ಆಗಸ್ಟ್ 16ರವರೆಗೆ ಚಾಯ್ಸ್ ದಾಖಲಿಸಬಹುದು. ಶುಲ್ಕ ಪಾವತಿಸಲು ಆಗಸ್ಟ್ 18 ಹಾಗೂ ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಆಗಸ್ಟ್ 19 ಕೊನೆಯ ದಿನ. ಇಲ್ಲಿ ಪೂರ್ಣವಾಗಿ ಯುಜಿ ನೀಟ್ ವಿದ್ಯಾರ್ಥಿಗಳಿಗೆ ಇದು. ಮೆಡಿಕಲ್ ಅಂಡ್ ಡೆಂಟಲ್ ಸ್ಟೂಡೆಂಟ್ಗೆ ಆಗಸ್ಟ್ 14 ಮಧ್ಯಾಹ್ನ 1 o'clockಗೆ ಚಾಯ್ಸ್ ಎಂಟ್ರಿ ಲಿಂಕ್ ಆಕ್ಟಿವ್ ಆಗುತ್ತೆ. ಮತ್ತೆ ಯುಜಿ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡಲು ಕೊನೆಯ ದಿನಾಂಕ 16 ಆಗಿರುತ್ತೆ ಮತ್ತು ಅವರು ಫೀಸ್ ಪೇ ಮಾಡೋಕೆ ಆಗಸ್ಟ್ 18 ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಅವರು ಕಾಲೇಜ್ ರಿಪೋರ್ಟ್ ಮಾಡೋಕೆ ಆಗಸ್ಟ್ 19 ಅಂದ್ರೆ ಆಗಸ್ಟ್ 19 ಲಾಸ್ಟ್ ಡೇಟ್ ಆಗಿರುತ್ತೆ. ಚಾಯ್ಸ್ 1 ಆಯ್ಕೆ ಮಾಡಿದವರು ಆನ್ಲೈನ್ ನಲ್ಲಿ ಶುಲ್ಕ ಪಾವತಿಸಿ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಬಳಿಕ ಎಲ್ಲಾ ಮೂಲ ದಾಖಲೆಗಳ ಸಮೇತ ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕು. ಅಂದ್ರೆ ಇವಾಗ ನಿಮಗೆ ರಿಸಲ್ಟ್ ಬಂತು, ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ ಯುಜಿ ನೀಟ್ ವಿದ್ಯಾರ್ಥಿಗಳು, ಅವರು ಫೀಸ್ ಅನ್ನು ಆನ್ಲೈನ್ ನಲ್ಲಿ ಪೇ ಮಾಡ್ತೀರಾ. ಖಾತರಿ ಚೀಟಿ ಅಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಡಾಕ್ಯುಮೆಂಟ್ ಸಮೇತ, ಇಲ್ಲಿ ಕಾಲೇಜ್ ರಿಪೋರ್ಟ್ ಮಾಡೋ ಕೊನೆ ದಿನಾಂಕ 19 ಆಗಿರುತ್ತೆ. ಆದ್ದರಿಂದ ಎಲ್ಲಾ ಡಾಕ್ಯುಮೆಂಟ್ ಸಮೇತ ಆಗಸ್ಟ್ 19 ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಈ ಬಾರಿ ಮೂಲ ದಾಖಲೆಗಳ ಪರಿಶೀಲನೆ ಕಾಲೇಜು ಹಂತದಲ್ಲೇ ಆಗುತ್ತದೆ. ಹೀಗಾಗಿ ಕ್ಲೇಮ್ ಪ್ರಕಾರ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು. ದಾಖಲೆಗಳು ಸರಿ ಇವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಕಾಲೇಜಿಗೂ ನೀಡಲಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ, ಇದು ಎಲ್ಲ ಸ್ಟೂಡೆಂಟ್ಸ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜ್ ಲೆವೆಲ್ ಅಲ್ಲಿ ನಡೆಯುತ್ತೆ.
ನೀವು ಯಾವ್ದಾದ್ರು ರಿಸರ್ವೇಶನ್ ಅನ್ನು ಕ್ಲೈಮ್ ಮಾಡಿದ್ರೆ ಅದರ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಕಾಲೇಜ್ನಲ್ಲಿ ವೆರಿಫೈ ಮಾಡಿ ನಿಮಗೆ ಅಡ್ಮಿಷನ್ ಮಾಡ್ತಾರೆ. ಇಲ್ಲಿ ಸರ್ಕ್ಯುಲರ್ ಸಹ ನೋಡ್ತಾ ಇರ್ಬೋದು ನೀವು. ನಾನು ಸರ್ಕ್ಯುಲರ್ ನ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಇಷ್ಟೊತ್ತಿಗೆಲ್ಲ ಕೆಇ ವೆಬ್ಸೈಟ್ ನಲ್ಲಿ ಈ ಒಂದು ಸರ್ಕ್ಯುಲರ್ ಅಪ್ಡೇಟ್ ಆಗಿರುತ್ತೆ. ನೀವು ಅಲ್ಲಿಂದ ಸಹ ನೋಡಬಹುದು. ಕೊನೆಯದಾಗಿ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ಸರ್ಕ್ಯುಲರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೌನ್ಸೆಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸಿರುವ ಎಲ್ಲಾ ಸಂಸ್ಥೆಗಳು ಅಥವಾ ಕಾಲೇಜುಗಳು 15/8/2025 ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ. ಕೆಎ ಕೌನ್ಸಿಲಿಂಗ್ ಬೋರ್ಡ್ ಅವರು ಎಲ್ಲ ಕಾಲೇಜ್ಗೆ ಒಂದು ಇನ್ಫಾರ್ಮ್ ಮಾಡಿದ್ದಾರೆ. ಏನು ಅಂತಂದ್ರೆ August 15th ಇಂಡಿಪೆಂಡೆನ್ಸ್ ಡೇ ಮತ್ತು ಸ್ಯಾಟರ್ಡೆ ಸಂಡೇ ಅಥವಾ ಇನ್ಯಾವುದೇ ರಜಾ ಇದ್ರೂ ಸ್ಟೂಡೆಂಟ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕೊಟ್ಟಿರುವ ದಿನಗಳು ಕಡಿಮೆ ಇರುವ ಸಮಯದಿಂದ ಭಾನುವಾರ ಮತ್ತು ಶನಿವಾರ ಮತ್ತೆ ಇನ್ಯಾವುದೇ ರಜೆ ಇದ್ರೂ ಸಹ ಕಾಲೇಜ್ ಓಪನ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಟೈಮ್ ವೇಸ್ಟ್ ಮಾಡದೇ ಎಲ್ಲ ಚಾಯ್ಸ್ 1 ಕೊಟ್ಟಿದ್ದಾರೆ. ಅವರು ಆನ್ ಟೈಮ್ ಹೋಗಿ ಅಡ್ಮಿಷನ್ ಮಾಡಿ ಕಾಲೇಜ್ಗೆ ರಿಪೋರ್ಟ್ ಮಾಡಿ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.